ಚಾರ್ಜ್ ಶೀಟ್ನಲ್ಲಿ ಹಲವು ಅಂಶಗಳ ಉಲ್ಲೇಖವನ್ನ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಈಗಾಗಲೇ 3991 ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಅದರಲ್ಲಿ 231 ಸಾಕ್ಷಿಗಳು, ಸಿಆರ್ಪಿಸಿ 161 ಅಡಿ 71 ಹೇಳಿಕೆಗಳು ಕೂಡ ದಾಖಲಾಗಿದ್ವು. ಅದರ ರಿಪೋರ್ಟ್ ಅನ್ನು ಕೂಡ ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಂದ್ರೆ 231 ಸಾಕ್ಷಿಗಳಿದ್ದಾವೆ. ಜೊತೆಗೆ ಸಿಆರ್ಪಿಸಿ 161 ಅಡಿ 71 ಹೇಳಿಕೆಗಳನ್ನ ಪಡೆದುಕೊಳ್ಳಲಾಗಿದೆ. 71 ಜನರಿಂದ ಹೇಳಿಕೆಗಳನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ತನಿಖಾಧಿಕಾರಿಗಳು ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಪಡ್ಕೊಂಡಿರುವಂತಹ ಹೇಳಿಕೆ 161 ಸ್ಟೇಟ್ಮೆಂಟ್. ಇನ್ನು 27 ಜನರಿಂದ ಸಿಆರ್ಪಿಸಿ 164 ಹೇಳಿಕೆ ಕೂಡ ದಾಖಲಾಗಿದೆ. 27 ಜನರಿಂದ ನ್ಯಾಯಾಧೀಶರ ಎದುರುಗಡೆ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ. ಅದು 164 ಸ್ಟೇಟ್ಮೆಂಟ್. ಜೊತೆಗೆ 8 FSL ವರದಿಗಳು, CFSLನ ವರದಿಗಳ ಬಗ್ಗೆ ಕೂಡ ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. 8 FSL ನಿಂದ ಬಂದಿರುವಂತಹ ವರದಿಗಳು, ಹೇರ್ ಸ್ಯಾಂಪಲ್ ಇರ್ಬೋದು, DNA ಇರ್ಬೋದು, ಅದೇ ರೀತಿಯಾಗಿ ಒಂದಷ್ಟು ರಕ್ತದ ಸ್ಯಾಂಪಲ್ಗಳು, ಕೆಲವೊಂದು ಬಟ್ಟೆಗಳ ಮೇಲೆ ಇದ್ದಂತಹ ಸ್ಯಾಂಪಲ್ ಅನ್ನ ತೆಗೆದುಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ದರ್ಶನ್ ಬಟ್ಟೆಯ ಮೇಲೆ ಲುಮಿನಲ್ ಟೆಸ್ಟ್ ಅನ್ನು ಕೂಡ ಮಾಡಲಾಯಿತು. ಇದಕ್ಕೆ ಸಂಬಂಧಪಟ್ಟಂತ ವರದಿ ಇರ್ಬೋದು. ಹೀಗೆ ಒಟ್ಟು 8 FSL ವರದಿ ಮತ್ತೆ CFSLನ ವರದಿಗಳ ಬಗ್ಗೆ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಇನ್ನು ಕೃತ್ಯಕ್ಕೆ ಬಳಕೆ ಮಾಡಿದಂಥ ವಸ್ತುಗಳೆಲ್ಲವೂ ಕೂಡ ಈಗಾಗಲೇ ಸೀಸ್ ಆಗಿದ್ವಲ್ಲ, ಅದರ ಬಗ್ಗೆ ಕೂಡ ತನಿಖಾಧಿಕಾರಿಗಳು ಉಲ್ಲೇಖವನ್ನ ಮಾಡಿದ್ದಾರೆ. ಏನೇನು ವಸ್ತುಗಳನ್ನ ಬಳಕೆ ಮಾಡಿಕೊಂಡು ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿದ್ರು, ಹೇಗೆಲ್ಲ ಹಿಂಸೆ ಕೊಟ್ಟರು, ಹೇಗೆ ಅಟ್ಟಹಾಸವನ್ನ ಮೆರೆದಿದ್ರು, ಅದ್ರ ಬಗ್ಗೆ ಪ್ರತಿಯೊಂದು ವಸ್ತುವಿನ ಬಗ್ಗೆ ಕೂಡ ಅಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ರೀಪೀಸ್ ಇರ್ಬೋದು, ಜೊತೆಗೆ ಮೆಗ್ಗರ್ ಡಿವೈಸ್ ಇರ್ಬೋದು, ಮತ್ತೆ ಆತನ ತಲೆಯನ್ನ ಲಾರಿಗೆ ಚಚ್ಚಿದ್ದಿರ್ಬೋದು, ಹೀಗೆ ಅವನ ಮೇಲೆ ಯಾವ್ಯಾವ ರೀತಿಯ ಅಟ್ಟಹಾಸವನ್ನ ಮೆರೆದಿದ್ರು, ಚಪ್ಪಲಿಯಿಂದ ಹೊಡೆದಿದ್ದಿರ್ಬೋದು, ಹೀಗೆ ಏನೆಲ್ಲ ವಸ್ತುಗಳನ್ನ ಬಳಕೆ ಮಾಡಿಕೊಂಡು ಆತನ ಮೇಲೆ ಕ್ರೌರ್ಯವನ್ನ ಮೆರೆದಿದ್ರಲ್ಲ, ಅದೆಲ್ಲದ್ರ ಬಗ್ಗೆ ಕೂಡ ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಇನ್ನು ಸಾಕ್ಷಿಗಳು ಅಂತ ಬಂದಂಥ ಸಂದರ್ಭದಲ್ಲಿ ಒಟ್ಟು 231 ಸಾಕ್ಷಿಗಳ ಸಂಗ್ರಹ ಆಗಿರುವಂಥದ್ದು. ಈ ಕೇಸ್ನಲ್ಲಿ ಸಿಆರ್ಪಿಸಿ 161 ಅಡಿ 71 ಹೇಳಿಕೆಗಳನ್ನು ತೆಗೆದುಕೊಂಡಿದ್ದಾರೆ. ಇದರಲ್ಲಿ ಮತ್ತೆ 164 ಹೇಳಿಕೆಗಳು ಕೂಡ ಇದ್ದಾವೆ 27 ಜನರಿಂದ. ಅಂದರೆ ಇವರಿಂದ ಪಡ್ಕೊಂಡಿರುವಂಥ ಈ 164 ಸ್ಟೇಟ್ಮೆಂಟ್ ಏನಿದೆ, ನ್ಯಾಯಾಧೀಶರ ಎದುರುಗಡೆ ಪಡ್ಕೊಂಡಿರುವಂಥದ್ದು, ಇದು ಬಹಳ ಪ್ರಬಲವಾಗಿ ನಿಲ್ಲುತ್ತೆ. ಅವರೇನಾದರೂ ಉಲ್ಟಾ ಹೊಡೆದ್ರು ಅಥವಾ ಭಯ ಪಟ್ಕೊಂಡ್ರು, ಸಾಕ್ಷಿ ಹೇಳೋದಕ್ಕೆ ಬರಲಿಲ್ಲ ವಿಚಾರಣೆಯ ಸಂದರ್ಭದಲ್ಲಿ ಅಂದರೆ, ಈ ಸಾಕ್ಷಿಯನ್ನು ಯಾವ ನ್ಯಾಯಾಧೀಶರ ಎದುರುಗಡೆ ದಾಖಲು ಮಾಡ್ಕೊಂಡಿರ್ತಾರಲ್ಲ, ಆ ನ್ಯಾಯಾಧೀಶರೇ ಸಾಕ್ಷಿಯಾಗಿ ಈ ಸ್ಟೇಟ್ಮೆಂಟನ್ನು ಕೂಡ ಅವ್ರು ಕೊಡ್ಬೋದು. ಇನ್ನು 8 FSL ವರದಿಗಳು, ಬ್ಲಡ್ ಇರ್ಬೋದು, ಹೇರ್ ಸ್ಯಾಂಪಲ್ ಇರ್ಬೋದು, ಬಟ್ಟೆಗಳನ್ನು ತೆಗೆದುಕೊಂಡು ವಶಕ್ಕೆ ಪಡೆದುಕೊಂಡು FSLಗೆ ಕಳುಹಿಸಿಕೊಡಲಾಗಿತ್ತು. ಆ ಎಲ್ಲ ವರದಿಗಳು ಕೂಡ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಆಗಿರುವಂಥದ್ದು. ಕೃತ್ಯಕ್ಕೆ ಬಳಸಿರುವಂಥ ಎಲ್ಲ ವಸ್ತುಗಳನ್ನು ಕೂಡ ತೆಗೆದುಕೊಂಡಿದ್ರು, ವಶಕ್ಕೆ ಪಡೆದುಕೊಂಡು ಟೆಸ್ಟ್ ಮಾಡಲಾಗಿತ್ತು. ಕೆಲವೊಂದು ವಸ್ತುಗಳ ಮೇಲೆ ರಕ್ತದ ಕಲೆ ಇತ್ತು, ಆ ಒಂದು ವರದಿಗಳಿರ್ಬೋದು. ಮತ್ತು ಸ್ಥಳ ಮಹಜರು ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಿರುವಂಥ ಬೇರೆ ಬೇರೆ ಸಾಕ್ಷ್ಯಗಳಿರ್ಬೋದು, ಆ ಜಾಗದಲ್ಲಿ ಸಿಕ್ಕಿರುವಂಥ ಫಿಂಗರ್ ಪ್ರಿಂಟ್ ಇರ್ಬೋದು, ಮತ್ತು ಈ ಕೊಲೆ ಕೃತ್ಯಕ್ಕೆ ಬಳಸಿರುವಂಥ ವಾಹನಗಳಲ್ಲೂ ಕೂಡ ಫಿಂಗರ್ ಪ್ರಿಂಟ್ ಇರ್ಬೋದು. ಆ ಫಿಂಗರ್ ಪ್ರಿಂಟ್ಗಳನ್ನು ಈಗಾಗಲೇ ಮ್ಯಾಚ್ ಆಯಿತು ಅಂತೇಳಿ ಕೂಡ ಹೇಳಲಾಗಿತ್ತು. ಹೀಗಾಗಿ ಆರೋಪಿಗಳಿಗೆ, ಅಂದರೆ ಆರೋಪಿಗಳು ಆ ಸಮಯದಲ್ಲಿ ಅಲ್ಲಿ ಇದ್ದರು ಅನ್ನೋದು ಕೂಡ ಸಾಬೀತಾಗಿತ್ತು. ಹೀಗೆ ಫಿಂಗರ್ ಪ್ರಿಂಟ್ ಇರ್ಬೋದು, ಬ್ಲಡ್ ಸ್ಯಾಂಪಲ್, ಹೇರ್ ಸ್ಯಾಂಪಲ್ ಇರ್ಬೋದು, ಬಟ್ಟೆಗಳಿರ್ಬೋದು, ಅನೇಕ ವಸ್ತುಗಳು, ರೀಪೀಸ್ ಇರ್ಬೋದು, ಈ ಎಲ್ಲ ವಸ್ತುಗಳನ್ನು ಕೂಡ ವಶಕ್ಕೆ ತೆಗೆದುಕೊಂಡು FSLಗೆ ಕಳುಹಿಸಿಕೊಡಲಾಗಿತ್ತು. ಜೊತೆಗೆ ಇಲ್ಲಿ ಯಾರ್ಯಾರು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಅವರ ಬ್ಲಡ್ ಸ್ಯಾಂಪಲನ್ನು ತೆಗೆದುಕೊಳ್ಳಲಾಗಿತ್ತು. ಅದಕ್ಕೂ ಇದಕ್ಕೂ ಹೊಂದಾಣಿಕೆ ಆಗುತ್ತಾ, ಅಲ್ಲಿ ಬಿದ್ದಂಥ ರಕ್ತ ಇವ್ರದ್ದೇನಾ, ಅವರ ಮೈ ಮೇಲಿದ್ದಂಥ ರಕ್ತ ರೇಣುಕಾಸ್ವಾಮಿಯದ್ದೇನೆ ಅಂತ ಇದೆಲ್ಲದಕ್ಕೂ ಸಂಬಂಧಪಟ್ಟಂಥ ರಿಪೋರ್ಟ್ ಸಿಕ್ಕಿತ್ತು. ಆ ರಿಪೋರ್ಟ್ಗಳು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದ್ದಾವೆ.